ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ವಿಸ್ತರಣೆಯ ಗದ್ದಲ ಜೋರಾಗಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ಕಾತುರ ಅನೇಕ ಜನ ಶಾಸಕರಲ್ಲಿದೆ. ಈಗ ಅದರಲ್ಲಿ ಇಬ್ಬರು ಮಹಿಳಾ ಶಾಸಕರಿಗೆ ಮಂತ್ರಿಗಿರಿ ಫಿಕ್ಸ್ ಅನ್ನುವಂತಹ ಮಾಹಿತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಿದಾಡ್ತಾ ಇದೆ. ಇದು ಡಿ ಕೆ ಸಂಪುಟದಲ್ಲಿ ಇಬ್ಬರಿಗೆ ಮಂತ್ರಿಗಿರಿ ಜಾಕ್ಪಾಟ್. ಒಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಬ್ಬರು ಆರತಿ ಕೃಷ್ಣ. ಸಂಪುಟ ವಿಸ್ತರಣೆ ಸರ್ಕಸ್ ಪಟ್ಟಿ ಬಹುತೇಕ ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಇದು ದೆಹಲಿಯಿಂದ ಬಂದಿರುವಂತಹ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಡಿ ಕೆ ಸಿದ್ದು ಬಿ ಕೆ ಜೊತೆ ಹೈಕಮಾಂಡ್ ಫೈನಲ್ ಆಗಿ ಚರ್ಚೆಯೊಂದನ್ನು ಮಾಡಿದೆ. ವಿಧಾನಸಭಾ ಅಧಿವೇಶನಕ್ಕೂ ಮುನ್ನ ಸಚಿವ ಸಂಪುಟದ ವಿಸ್ತರಣೆ ಆಗಲಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸುರ್ಜೇವಾಲಾ ಜೊತೆ ಡಬಲ್ ಚರ್ಚೆ, ಎರಡೆರಡು ಬಾರಿ ಚರ್ಚೆಯನ್ನು ನಡೆಸಿ ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲ 20 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ತಯಾರಿ ಭರದಿಂದ ಸಾಗ್ತಾ ಇದೆ. 20ರಲ್ಲಿ 2 ಸ್ಥಾನಗಳು ಈಗ ಬಹುತೇಕ ಫಿಕ್ಸ್ ಆಗಿದೆ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಆರತಿ ಕೃಷ್ಣ ಅವರಿಗೆ ಈ ಬಾರಿ ಸ್ಥಾನ ಫಿಕ್ಸ್. ಆ್ಯಂಡ್ ದಿಸ್ ಟೈಮ್ ನಯನಾ ಮೋಟಮ್ಗೆ ಚಾನ್ಸ್ ಆಗೋದು ಬಹುತೇಕ ಮಿಸ್ ಆಗಿದೆ. ಇನ್ನು ಸಚಿವ ಮುನಿಯಪ್ಪ ಪುತ್ರಿ ರೂಪಕಲಾಗೂ ಕೂಡ ನಿರಾಸೆ ಬಹುತೇಕ ಗ್ಯಾರಂಟಿ ಆಗಿದೆ. ಸಂಪುಟ ವಿಸ್ತರಣೆಯಲ್ಲಿ ಯುವ ನಾಯಕರಿಗೆ ಆದ್ಯತೆ ಈ ಬಾರಿ ಕೊಡೋದು ಗ್ಯಾರಂಟಿ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಈ ಬಾರಿ ಮಹಿಳಾ ಕೋಟಾದಲ್ಲಿ ಜಾಕ್ಪಾಟ್ ಹೊಡೆದಿರೋದು ಯಾರು? ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಆರತಿ ಕೃಷ್ಣ. ಇವರಿಬ್ಬರಿಗೆ ಈ ಬಾರಿ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಮಂತ್ರಿಗಿರಿ ಸಿಗೋದು ಬಹುತೇಕ ಕಾಯಂ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಿಂದ ಬಂದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಅವರೊಂದಿಗೆ ಸುರ್ಜೇವಾಲಾ ನಿರಂತರವಾಗಿ ಎರಡೆರಡು ಬಾರಿ ಚರ್ಚೆಯನ್ನು ನಡೆಸಿ ಈ ನಿರ್ಧಾರವನ್ನು ಕೈ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ 20 ಖಾಲಿ ಹುದ್ದೆಗಳೇನಿದೆ, ಸಚಿವ ಸ್ಥಾನಗಳೇನಿದೆ, ಅದನ್ನು ತುಂಬಿಸೋಕ್ಕೆ ಭರ್ತಿ ಮಾಡೋದಕ್ಕೆ ರೈಟ್ ನಾವ್ ಈಗ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. 20 ಸ್ಥಾನದಲ್ಲಿ ಬಹುತೇಕ 2 ಸ್ಥಾನಗಳು ಫೈನಲೈಸ್ ಆಗಿತ್ತು. ಅದರಲ್ಲಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತು ಇನ್ನೊಂದು ಆರತಿ ಕೃಷ್ಣ ಅವರಿಗೆ. ಮಹಿಳಾ ಕೋಟಾ ಲಿಟ್ರಲಿ ಇಲ್ಲಿಗೆ ಮುಗಿದಂತಾಯಿತು. ಇನ್ನು ಉಳಿದಂತಹ 18 ಸ್ಥಾನಗಳನ್ನು ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಹೀಗೆ ಸಂಪುಟದಲ್ಲಿ ಒನ್ಸ್ ಅಗೇನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಆರತಿ ಕೃಷ್ಣ ಅವರಿಗೆ ಜಾಕ್ಪಾಟ್. ಇವರಿಬ್ಬರ ಜೊತೆಗೆ ಮುನಿಯಪ್ಪ ಅವರ ಪುತ್ರಿ ರೂಪಕಲಾ ಅವರು ಕೂಡ ರೇಸಲ್ಲಿದ್ದರು. ಆ್ಯಂಡ್ ನಯನಾ ಮೋಟಮ್ಮ ಅವರು ಕೂಡ ರೇಸಲ್ಲಿದ್ದರು. ಬಟ್ ಅವರಿಬ್ಬರಿಗೆ ಈ ಬಾರಿ ನಿರಾಸೆಯಾಗೋದು ಕೆಲವೊಂದು ಕಡೆ ಬಹುತೇಕವಾಗಿ ಖಚಿತ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಆ್ಯಸ್ ಯೂಶುವಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡ್ತಾರೆ ಅನ್ನುವಂತಹ ಒಂದಿಷ್ಟು ಮಾತುಕತೆಗಳು ಈ ಹಿಂದೆ ಕೇಳಿ ಬರ್ತಾ ಇತ್ತು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟರೆ ಬೆಳಗಾವಿ ಜಿಲ್ಲೆಗೆ 2 ಮಂತ್ರಿಗಿರಿಗಳು ಅಲ್ಲಿಗೆ ಸಿಕ್ಕಂತಾಯಿತು. ಇನ್ನು ಒಂದು ಮಂತ್ರಿಗಿರಿಯನ್ನು ಬೆಳಗಾವಿ ಜಿಲ್ಲೆಯಿಂದ ಯಾರಿಗೆ ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಒಂದು ಕಡೆ ಸೌಕಾರಿದ್ದಾರೆ, ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ತಾರೆ, ಇನ್ನೂ ಒಂದನ್ನು ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇನ್ನು ಆರತಿ ಕೃಷ್ಣ ಅವರಿಗೆ ಸಪರೇಟ್ ಆಗಿ ಒಂದು ಖಾತೆಯನ್ನೇ ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಎನ್ ಆರ್ ಐ ಖಾತೆಯನ್ನು ಆರತಿ ಕೃಷ್ಣ ಅವರಿಗೆ ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಈಗ ದೆಹಲಿಯಿಂದ ಬರ್ತಾ ಇದೆ. ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಯಾವತ್ತಾಗುತ್ತೆ ಸಚಿವ ಸಂಪುಟದ ವಿಸ್ತರಣೆ ಅನ್ನುವಂತಹ ಕಾತುರಕ್ಕೆ ಈಗ ಲಿಟ್ರಲಿ ಬ್ರೇಕ್ ಬಿದ್ದಂತಾಗಿದೆ. ನಿನ್ನೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿ ಬಂದ ಮೇಲೆ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್, ಸಿದ್ದರಾಮಯ್ಯನವರು ಭೇಟಿಯಾಗಿ ಬಂದ ಮೇಲೆ ರಾಜ್ಯದ ಕೆಲ ಜನ ಶಾಸಕರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಆದರೆ ಒಂದು ಆತಂಕ ರೈಟ್ ನಾವು ಈಗ ಮನೆ ಮಾಡಿದೆ. ಮತ್ತೆ ಒಂದು ವಾರ ಬಿಟ್ಕೊಂಡು ಬನ್ನಿ, ಇದರ ಬಗ್ಗೆ ಚರ್ಚೆ ಮಾಡೋಣ ಅನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬಂದಿದೆ. ಸಿದ್ದರಾಮಯ್ಯನವರು ಒಂದು ಲೀಸ್ಟು, ರಾಹುಲ್ ಗಾಂಧಿಯವರು ಒಂದು ಲೀಸ್ಟನ್ನು ತೆಗೆದುಕೊಂಡು ಹೋದರೆ ಆ ಎರಡೂ ಲೀಸ್ಟನ್ನು ಪಕ್ಕಕ್ಕೆ ಸರಿಸಿ ತಾವೇ ಸರ್ವೆಯನ್ನು ಮಾಡಿಸಿ ಒಂದು ಲೀಸ್ಟನ್ನು ತಯಾರು ಮಾಡಿ ಇಟ್ಕೊಂಡಿದ್ದಾರಂತೆ ರಾಹುಲ್ ಗಾಂಧಿ. ಆ ರಾಹುಲ್ ಗಾಂಧಿ ಅವರ ಲೀಸ್ಟ್ನಲ್ಲಿ ರೈಟ್ ನಾವು ಮಹಿಳಾ ಕೋಟಾದ ಅಡಿಯಲ್ಲಿ ಆರತಿ ಕೃಷ್ಣ ಅವರಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಜಾಕ್ಪಾಟ್ ಅನ್ನುವಂಥದ್ದು ಹೊಡೆದಿದೆ. ಸೊ ಈ ಬಾರಿ ಮಹಿಳಾ ಕೋಟಾದಲ್ಲಿ ಈ ಇಬ್ಬರು ಮಂತ್ರಿ ಆಗೋದು ಬಹುತೇಕ ಫಿಕ್ಸ್. ನಯನಾ ಮೋಟಮ್ಮಗೆ ಮತ್ತು ರೂಪಕಲಾ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ.
ಉಳಿದಂತಹ 20 ಸ್ಥಾನಗಳಲ್ಲಿ 2 ಸ್ಥಾನಗಳಿಗೆ ಮಂತ್ರಿಗಿರಿ ಬಹುತೇಕ ಖಾತ್ರಿಯಾಗಿದೆ. ಇನ್ನು ಉಳಿದದ್ದು ಕೇವಲ 18 ಮಂತ್ರಿ ಸ್ಥಾನಗಳು. ಅದರಲ್ಲಿ ಈಗ ಒಂದು ಮಾಸ್ಟರ್ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು. ದಟ್ ಈಸ್ 60-40. ಏನು ಅಂತಂದರೆ 18ರಲ್ಲಿ 60% ಹಿರಿಯ ನಾಯಕರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಉಳಿದ 40% ಸ್ಥಾನವನ್ನು ಯುವಕರಿಗೆ ಕೊಡ್ತಾರಂತೆ. ಅದು ಯಾರ್ಯಾರು ಏನೇನು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.